ನಾಡಿಗೆ ಒಂದು ನುಡಿ, ದೇಶಕ್ಕೆ ಒಂದು ಹೆಮ್ಮೆಯ ನಡೆ ಕನ್ನಡ. ಪಂಪನ ಕಾವ್ಯದಲ್ಲಿ ಕನ್ನಡ, ಹರಿಹರ ಬುಕ್ಕರ ನೆಲದಲ್ಲಿ ಕನ್ನಡ, ಜಕ್ಕಣ್ಣನ ಶಿಲ್ಪಕಲೆಯಲ್ಲಿ ಕನ್ನಡ, ಬಸವನ ವಚನದಲ್ಲಿ ಕನ್ನಡ. ನಮ್ಮ ಭಾರತ ಮಾತೆಯ ಹೆಮ್ಮೆಯ ಮಗಳು ನಮ್ಮ ಕನ್ನಡಾಂಬೆ. ಎಲ್ಲರಿಗೂ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಹಿಂದೆ ನಮ್ಮ ರಾಜ್ಯದ ಕೆಲವು ಭಾಗಗಳು ನೆರೆಯ ರಾಜ್ಯಗಳಲ್ಲಿ ಹರಿದು ಹಂಚಿ ಹೋಗಿದ್ದವು. ಆ ಕೆಲವು ಭಾಗಗಳು 1956ರಲ್ಲಿ ಒಟ್ಟುಗೂಡಿಸಲಾಯಿತು. ಆ ಒಟ್ಟುಗೂಡಿಸಿದ ವಿಶಾಲ ರಾಜ್ಯಕ್ಕೆ ಮೈಸೂರು ರಾಜ್ಯವೆಂದು. ನಂತರ 1973ನೇ ನವೆಂಬರ್ 1ರಂದು ಕರ್ನಾಟಕವೆಂದು ನಾಮಕರಣ ಮಾಡಲಾಯಿತು. ಇದರ ಸವಿನೆನಪಿಗಾಗಿ ಪ್ರತಿ ವರ್ಷ ನವೆಂಬರ್ 1ರಂದು ಸಂಭ್ರಮದಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ. ಮೊದಲಿಗೆ ಪ್ರಾರ್ಥನಾ ನೃತ್ಯದೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ. ಪ್ರಾರ್ಥನಾ ನೃತ್ಯವನ್ನು ಮಾಡಲು ಸಿರಿ ಮತ್ತು ತಂಡದವರನ್ನು ವೇದಿಕೆ ಮೇಲೆ ಆಹ್ವಾನಿಸುತ್ತೇನೆ. ಕಣ್ಮನ ಸೆಳೆಯುವ ಹಸಿರಲಿ ಹೊಳೆಯುವ ಸುಂದರ ಭೂಮಾತೆ, ಕಣ್ಮನ ಸೆಳೆಯುವ ಹಸಿರಲಿ ಹೊಳೆಯುವ ಸುಂದರ ಭೂಮಾತೆ. ಮಾತೆಯ ಮಡಿಲಲಿ ಸಿರಿ ಸಂಪತ್ತಿಗೆ ಇಲ್ಲ ಕೊರತೆ, ಮರಗಿಡ ಹುಲ್ಲು ಬಳ್ಳಿಯ ಹಸಿರಂಚು, ಮಳೆ ಬೆಳೆ ಬಿಸಿಲು ಸಿಡಿಲು ಗುಡುಗು ಮಿಂಚು, ಬೆಡಗಿನ ಸೊಬಗಿನ ಜೀವರಾಶಿ, ಹಾಯಾಗಿ ಹಾರಾಡುವ ಪಶು ಪಕ್ಷಿ, ಬೆಡಗಿನ ಸೊಬಗಿನ ಜೀವರಾಶಿ, ಹಾಯಾಗಿ ಹಾರಾಡುವ ಪಶು ಪಕ್ಷಿ. ಹಕ್ಕಿಗಳ ಚಿಲಿಪಿಲಿ ಕಲರವ, ಎಲ್ಲೆಲ್ಲೂ ಮಿಂಚಿನ ಅನುಭವ. ಜಯ ಜಯ ದೇವ ಸೃಷ್ಟಿಕರ್ತ ದೇವ, ಜಯ ಜಯ ದೇವ ಸರ್ವಶಕ್ತ ದೇವ, ಜಯ ಜಯ ದೇವ ಸೃಷ್ಟಿಕರ್ತ ದೇವ, ಜಯ ಜಯ ದೇವ ಸರ್ವಶಕ್ತ ದೇವ, ಜಯ ಜಯ ದೇವ ಜಗದೀಶ, ಜಯ ಜಯ ದೇವ ಪರಮೇಶ, ಜಯ 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 ದೇವ, ಜಯ 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 ದೇವ. ಹೊಳೆಯುವ ಸೂರ್ಯ, ಬೆಳದಿಂಗಳ ಸೂಸುವ ಚಂದಿರ, ಬಾನಲಿ ಹೊಳೆಯುವ ಸೂರ್ಯ, ಬೆಳದಿಂಗಳ ಸೂಸುವ ಚಂದಿರ, ರಂಗು ರಂಗಿನ ನೀಲಾಕಾಶ, ಕಂಗಾಳಿಯ ಸ್ಪರ್ಶ, ಹರಿಯುವ ನದಿಯ ಅಲೆಗಳು, ಕಡಲ ಒಡಲಲಿ ಜಲಚರಗಳು, ಪರಿಮಳ ಬೀರುವ ಪುಷ್ಪಗಳು,
ಝೇಂಕಾರ ಮಾಡುವ ದುಂಬಿಗಳು, ಪರಿಮಳ ಬೀರುವ ಪುಷ್ಪಗಳು. ಝೇಂಕಾರ ಮಾಡುವ ದುಂಬಿಗಳು, ಉರಿಯುವ ಬೆಂಕಿ ಜ್ವಾಲೆಯು, ಎಲ್ಲೆಲ್ಲೂ ದೇವನ ಲೀಲೆಯು. ಜಯ ಜಯ ದೇವ ಸೃಷ್ಟಿಕರ್ತ ದೇವ, ಜಯ ಜಯ ದೇವ ಸರ್ವಶಕ್ತ ದೇವ, ಜಯ ಜಯ ದೇವ ಸೃಷ್ಟಿಕರ್ತ ದೇವ, ಜಯ ಜಯ ದೇವ ಸರ್ವಶಕ್ತ ದೇವ, ಜಯ ಜಯ ದೇವ ಜಗದೀಶ, ಜಯ ಜಯ ದೇವ ಪರಮೇಶ, ಜಯ 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 ದೇವ, ಜಯ 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 ದೇವ, ಜಯ 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 ದೇವ, ಜಯ 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 ದೇವ. ಪ್ರಾರ್ಥನಾ ನೃತ್ಯವನ್ನು ಮಾಡಿದ ಸಿರಿ ಮತ್ತು ತಂಡದವರಿಗೆ ಧನ್ಯವಾದಗಳು. ವೇದಿಕೆಯ ಮುಂಭಾಗದಲ್ಲಿರುವ ಗಣ್ಯರು ವೇದಿಕೆಯ ಮೇಲೆ ಆಸೀನರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಕರುನಾಡ ಕಣಕಣ ಕಸ್ತೂರಿಯಾಗಿ, ಕರಿಮಣ ಪರಿಮಳ ಕನ್ನಡವಾಗಿ, ಕುವೆಂಪು ಕವನ ಕಾನಡವಾಗಿ ಸ್ವಾಗತ ಕೋರಿಹುದು ಸುಸ್ವಾಗತ ಕೋರಿಹುದು. ಅತಿಥಿ ದೇವೋ ಭವ ಎಂಬ ಮಾತಿನಂತೆ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಸಂಪ್ರದಾಯ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅತಿಥಿಗಳನ್ನು ಸ್ವಾಗತಿಸಲು ಅಭಿನತ್ ಮತ್ತು ಮಾನಸ್ವಿ ಅವರನ್ನು ಕೇಳಿಕೊಳ್ಳುತ್ತೇನೆ. ಪ್ರಿಯ ಅತಿಥಿಗಳೇ, ಪ್ರಾಂಶುಪಾಲರೇ, ಶಿಕ್ಷಕರ ವೃಂದದವರೇ ಮತ್ತು ಸ್ನೇಹಿತರೆ, ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನವೆಂಬರ್ 1, 1956 ಇದು ಕನ್ನಡಿಗರ ಇತಿಹಾಸದಲ್ಲಿ ಚಿನ್ನದ ಅಕ್ಷರಗಳಲ್ಲಿ ಬರೆಯಲ್ಪಟ್ಟ ದಿನ. ಆ ದಿನ ಕರ್ನಾಟಕ ಎಂಬ ನಾಡು ಹುಟ್ಟಿತ್ತು. ವಿವಿಧ ಪ್ರದೇಶದಲ್ಲಿ ಮಾತನಾಡುತ್ತಿದ್ದ ಕನ್ನಡ ಭಾಷಿಗರು ಒಂದೇ ರಾಜ್ಯದ ಅಡಿಯಲ್ಲಿ ಸೇರಿದರು. ಅದು ಕೇವಲ ಒಂದು ರಾಜ್ಯದ ನಿರ್ಮಾಣವಲ್ಲ, ಅದು ಒಂದು ಭಾಷೆಯ ಗೌರವ, ಒಂದು ಸಂಸ್ಕೃತಿಯ ಜಯ. ಈ ರಾಜ್ಯೋತ್ಸವದ ಸಂದರ್ಭದಲ್ಲಿ ಕನ್ನಡ ಭಾಷೆಯ ಸಂರಕ್ಷಣೆಗೆ, ಪ್ರೋತ್ಸಾಹಕ್ಕೆ ಮತ್ತು ನಾಡಿನ ಅಭಿವೃದ್ಧಿಗೆ ನಾವು ಎಲ್ಲರೂ ಹೊಣೆಗಾರರು. ನಮ್ಮ ಶಾಲೆ ಮತ್ತು ಕಾಲೇಜು ಈ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ಕನ್ನಡದ ಪ್ರತೀಕ. ಇಂತಹ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವುದು ಶ್ರೀಯುತ ಮುಡ್ನಾಕುಡು ಚಿನ್ನಸ್ವಾಮಿರವರು. ಗಡಿನಾಡು ಚಾಮರಾಜನಗರ ಜಿಲ್ಲೆಯವರಾದ ಮುಡ್ನಾಕುಡು ಚಿನ್ನಸ್ವಾಮಿ ಸಾಹಿತ್ಯ ಲೋಕದಲ್ಲಿ ಚಿರಪರಿಚಿತರಾಗಿರುವ ಕನ್ನಡದ ಹಿರಿಯ ಕವಿ, ಲೇಖಕ ಹಾಗೂ ಚಿಂತಕರು. MCom, MA ಕನ್ನಡ, DLED ಪದವೀಧರರಾದ ಇವರು ರಾಜ್ಯ ರಸ್ತೆ ಸಾರಿಗೆ ನಿಗಮಗಳಲ್ಲಿ ಹಿರಿಯ ಅಧಿಕಾರಿಯ ಕಾರ್ಯನಿರ್ವಹಿಸಿ ನಿರ್ದೇಶಕರು ಹಾಗೂ ಆರ್ಥಿಕ ಸಲಹೆಗಾರರ ಹುದ್ದೆಯಿಂದ ಮಾರ್ಚ್ 2014ರಲ್ಲಿ ನಿವೃತ್ತಿ ಹೊಂದಿರುತ್ತಾರೆ. 2016ರಿಂದ 17ರ ಸಾಲಿಗೆ ಮೈಸೂರು ವಿಶ್ವವಿದ್ಯಾಲಯದ ಡಾಕ್ಟರ್ BR ಅಂಬೇಡ್ಕರ್ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ಅಂಬೇಡ್ಕರ್ ಪೀಠದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರ ಪ್ರವೃತ್ತಿ ಸಾಹಿತ್ಯ, ಸಂಸ್ಕೃತಿ, ಸಮಾಜ ಸೇವೆ ಮತ್ತು ರಂಗಭೂಮಿ ಕ್ಷೇತ್ರಗಳಲ್ಲಿ ಚಾಚಿಕೊಂಡಿದೆ. ಇವರ ಪ್ರಮುಖ ಆಸಕ್ತಿ ಕವಿಯಾದರೂ ಕತೆ, ನಾಟಕ, ಅನುವಾದ, ಸಂಪಾದನೆ ಸೇರಿದಂತೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ದುಡಿದು ಇದುವರೆಗೆ 50 ಪುಸ್ತಕಗಳನ್ನು ಹೊರತಂದಿದ್ದಾರೆ. ಮತ್ತೆ ಮಳೆ ಬರುವ ಮುನ್ನ, ನಾನೊಂದು ಮರವಾಗಿದ್ದರೆ, ಚಪ್ಪಲಿ ಮತ್ತು ನಾನು, ಬುದ್ಧ ಬೆಳೆದೆಂಗಳು ಪ್ರಮುಖ ಕವಿತಾ ಸಂಕಲನಗಳು, ಮೋಹದ ದೀಪ ಮತ್ತು ಪಾಪ ಪ್ರಜ್ಞೆ ಕಥೆಗಳು, ಕೆಂಡಮಂಡಲ, ಬಹುರೂಪಿ ನಾಟಕಗಳು ಹಾಗೂ ಬೌದ್ಧದ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಮತ್ತು ಧಮ್ಮಯಾನ ಪ್ರಮುಖ ಗದ್ಯಾಕೃತಿಗಳು. ಇವರ ಬಿಫೋರ್ ಇಟ್ ರೈನ್ಸ್ ಅಗೇನ್ ಎಂಬ ಇಂಗ್ಲಿಷ್ ಮತ್ತು ಪೊಯಮಾಸ್ ಮುಡ್ನಕೂಡು ಎಂಬ ಸ್ಪ್ಯಾನಿಷ್ ಸಂಕಲನಗಳಲ್ಲದೆ ಹಿಂದಿ, ಉರ್ದು, ತೆಲುಗು, ಮರಾಠಿ ಭಾಷೆಗಳಲ್ಲಿ ಅನುವಾದಿತ ಕವಿತಾ ಸಂಗ್ರಹಗಳು ಪ್ರಕಟಗೊಂಡಿವೆ. ಇವರ ಕವಿತೆಗಳು ಶಾಲಾ, ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಬೋಧಕ ಪಠ್ಯಗಳಾಗಿವೆ. ಕನ್ನಡದ ಪ್ರತಿಷ್ಠಿತ ಕವಿಗೋಷ್ಠಿಗಳಲ್ಲದೆ ಹಲವಾರು ಅಂತಾರಾಷ್ಟ್ರೀಯ ಸಾಹಿತ್ಯ ಸಮ್ಮೇಳನಗಳಲ್ಲಿ ಕವಿತಾ ವಾಚನ, ಪ್ರಬಂಧ ಮಂಡನೆ ಮಾಡಿರುತ್ತಾರೆ. ಇವರಿಗೆ ಶಿರಸಂಗಿ ಲಿಂಗರಾಜ ಸಾಹಿತ್ಯ ಪ್ರಶಸ್ತಿ, ಬೇಂದ್ರೆ ಕಾವ್ಯ ಪ್ರಶಸ್ತಿ, ಪೆರಿಯಾರ್ ಪ್ರಶಸ್ತಿ, ಶಿವರಾಮ ಕಾರಂತ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ.
ಪ್ರತಿಷ್ಠಿತ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ 2009 ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 2014ಗಳಿಗೂ ಭಾಜನರಾಗಿರುತ್ತಾರೆ. ಕರ್ನಾಟಕ ಸರ್ಕಾರ ಕನ್ನಡ ಪುಸ್ತಕ ಪ್ರಾಧಿಕಾರವು 2018 ಮತ್ತು 2019ರಲ್ಲಿ ಇವರ ಸಮಗ್ರ ಸಾಹಿತ್ಯವನ್ನು 4 ಸಂಪುಟಗಳಲ್ಲಿ ಪ್ರಕಟಿಸಿದೆ. ಜರ್ನಲ್ ಆಫ್ ಕಾಮನ್ವೆಲ್ತ್ ಲಿಟರೇಚರ್ ಎಂಬ ಬ್ರಿಟನ್ನಿನ ಪ್ರತಿಷ್ಠಿತ ಸಾಹಿತ್ಯ ಪತ್ರಿಕೆ 2019ರ ವಿಶೇಷ ಸಂಚಿಕೆಯಲ್ಲಿ ಇವರ ಸಂದರ್ಶನವನ್ನು ಪ್ರಕಟಿಸಿದೆ. ದಿ ಔಟ್ಲುಕ್ ಇಂಗ್ಲಿಷ್ ವಾರಪತ್ರಿಕೆ ತನ್ನ 26 ಏಪ್ರಿಲ್ 2021ರ ಅಂಬೇಡ್ಕರ್ ವಿಶೇಷ ಸಂಚಿಕೆಗಾಗಿ ನಡೆಸಿದ ಸಮೀಕ್ಷೆಯಲ್ಲಿ ಇವರನ್ನು ಭಾರತವನ್ನು ಪುನರ್ನಿರ್ಮಾಣ ಮಾಡುವ 50 ದಲಿತ ಸಾಧಕರಲ್ಲಿ ಒಬ್ಬರು ಎಂದು ಗುರುತಿಸಿ ಸಂಕ್ಷಿಪ್ತ ಪರಿಚಯ ಪ್ರಕಟಿಸಿದೆ. ಕಾರವಾನ್ ಇಂಗ್ಲಿಷ್ ಮಾಸಿಕ ಪತ್ರಿಕೆಯು ತನ್ನ ಅಕ್ಟೋಬರ್ 2022ರ ಸಂಚಿಕೆಯಲ್ಲಿ ಇವರ ಬದುಕು ಮತ್ತು ಸಾಹಿತ್ಯ ಕುರಿತು ಸುದೀರ್ಘ ಲೇಖನ ಪ್ರಕಟಿಸಿದೆ. ಇವರ ಬಹುತ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಕೃತಿಗೆ 2022ರ ಪ್ರತಿಷ್ಠಿತ ಕೇಂದ್ರ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ದೊರೆತಿದೆ. ಇವರ ಮೊದಲ ಇಂಗ್ಲಿಷ್ ಕೃತಿ ದ ಲಿತ್ ಕಾಸ್ಮಸ್ ಬ್ರಿಟನ್ನಿನ ರೌಟ್ಲೆಟ್ ಸಂಸ್ಥೆಯಿಂದ 2023ರಲ್ಲಿ ಪ್ರಕಟವಾಗಿದೆ. ಇವರಿಗೆ ನನ್ನ ಹಾಗೂ ನನ್ನ ಶಾಲೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ನಮ್ಮ ಪ್ರೀತಿಯ ಪ್ರಾಂಶುಪಾಲರಾದ ವಂದನೀಯ ಗುರುಗಳಾದ ಬಿನಾಯ್ ರವರಿಗೆ ನನ್ನ ಹಾಗೂ ನನ್ನ ಶಾಲೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಶಿಕ್ಷಕರು, ಶಿಕ್ಷಕೇತರ ವರ್ಗದವರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇಂದು ನಡೆಯಲಿರುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ನಾಡಿನ ವೈವಿಧ್ಯತೆ ಮತ್ತು ಶ್ರೀಮಂತ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತದೆ. ಎಲ್ಲರೂ ಕನ್ನಡ ಮಾತಾಡೋಣ, ಕನ್ನಡ ಬೆಳೆಸೋಣ. ಜೈ ಕರ್ನಾಟಕ, ಜೈ ಕನ್ನಡ. ಧನ್ಯವಾದಗಳು. ಸ್ವಾಗತ ಭಾಷಣವನ್ನು ಮಾಡಿದ ಅಭಿನೇತ್ ಮತ್ತು ಮಾನಸ್ವಿರವರಿಗೆ ಧನ್ಯವಾದಗಳು. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ ಎಂಬ DS ಕರ್ಕಿ ಅವರ ನುಡಿಯಂತೆ ಇಂದು ನಾವು ಕನ್ನಡದ ಕಂಪನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಪಸರಿಸೋಣ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಜ್ಯೋತಿ ಬೆಳಗಿಸಿದ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಜೇನ್ಕರಿಸಲಿ ಕನ್ನಡ ಕುಲ ಕೋಟೆಯ ಕರ್ನಾಟಕದ ಘೋಷವಾಕ್ಯ, ಹಾರಾಡಲಿ ಕನ್ನಡ ನಾಡಿನ ಉಚ್ಚ ಸಂಸ್ಕೃತಿಯ ಬಣ್ಣಗಳ ಪತಾಕೆ, ಮೊಳಗಳಿ ದಕ್ಷಿಣ ದ್ರಾವಿಡರ ಹಿರಿಮಗಳಾದ ನಾಡಗೀತೆ, ಬೆಳೆಯಲಿ ಕನ್ನಡ ನಾಡಿನ ಜನರ ಮನದ ಸ್ವಚ್ಛಂದ ಕನ್ನಡ ಭಾಷೆ, ಹರಡಲಿ ಎಲ್ಲೆಲ್ಲೋ ಕನ್ನಡ ನುಡಿಯ ಕಂಪು ಇಂಪು ತಂಪು ಎಂದು ಹೇಳುತ್ತಾ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಮುಖ್ಯ ಅತಿಥಿಗಳಾದ ಶ್ರೀಯುತ ಮೂಡ್ನಾಕೂಡ ಚಿನ್ನಸ್ವಾಮಿಯವರನ್ನು ವಿನಂತಿಸುತ್ತೇನೆ. ಕನ್ನಡ
ಧ್ವಜಾರೋಹಣ ನೆರವೇರಿಸಿದ ಗಣ್ಯರಿಗೆ ಧನ್ಯವಾದಗಳು. ವೇದಿಕೆ ಮೇಲಿರುವ ಗಣ್ಯರು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಹೆತ್ತ ತಾಯಿಯು ನಮಗೊಂದು ಶರೀರವನ್ನು ನೀಡಿದರೆ ಕನ್ನಡಾಂಬೆಯು ಆ ಶರೀರಕ್ಕೊಂದು ವ್ಯಕ್ತಿತ್ವವನ್ನು ನೀಡುವಳು. ಹೆತ್ತಮ್ಮನನ್ನು ಅಮ್ಮ ಎಂದು ಕರೆಯಲು ತಾಯ್ನುಡಿಯ ಆಶ್ರಯವೇ ಬೇಕು. ನಾವು ನಮ್ಮ ಬಂಧು ಮಿತ್ರರೊಂದಿಗೆ ಪ್ರೀತಿ, ಪ್ರೇಮ, ವಾತ್ಸಲ್ಯದ ಅಮೃತಧಾರೆಯನ್ನು ಹಂಚಿಕೊಳ್ಳಲು ಕನ್ನಡ ಭಾಷೆಯೇ ಮಾಧ್ಯಮ. ನಮ್ಮ ಭಾವನೆಗಳ ಅಭಿವ್ಯಕ್ತಿಗೆ ನಮ್ಮ ಮಾತೃಭಾಷೆ ಕನ್ನಡವೇ ಆಧಾರ. ಈಗ ಕನ್ನಡ ನಾಡಿನ ವಿಶೇಷತೆ, ಕನ್ನಡ ರಾಜ್ಯೋತ್ಸವದ ಮಹತ್ವವನ್ನು ಕುರಿತು ಮಾತನಾಡಲು ಬರುತ್ತಿದ್ದಾರೆ ಆರನ್ ಮತ್ತು ಅಕ್ಷರ ನಾಯ್ಕ್. ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸಿ. ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ ಎಂದು ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ನೆರೆದಿರುವ ನಮ್ಮ ಶಾಲೆಯ ಪ್ರಾಂಶುಪಾಲರಿಗೂ, ಗೌರವಾನ್ವಿತ ಶಿಕ್ಷಕರಿಗೂ ಹಾಗೂ ನನ್ನ ಪ್ರೀತಿಯ ಸಹಪಾಠಿಗಳೆಲ್ಲರಿಗೂ 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದು ನಾವೆಲ್ಲರೂ ಸೇರಿರುವುದು ಬಹಳ ವಿಶೇಷವಾದ ದಿನ. ನವೆಂಬರ್ 1 ಎಂದರೆ ಕನ್ನಡ ರಾಜ್ಯೋತ್ಸವದ ದಿನ. ನಮ್ಮ ಹೆಮ್ಮೆ, ನಮ್ಮ ತಾಯ್ನಾಡು, ನಮ್ಮ ಕನ್ನಡ ಹುಟ್ಟಿದ ದಿನವನ್ನು ನಾವು ಪ್ರತಿ ವರ್ಷ ಹರ್ಷೋಲ್ಲಾಸದಿಂದ ಆಚರಿಸುತ್ತೇವೆ. ಕನ್ನಡದ ಕುಲಪುರೋಹಿತ ಎಂದು ಕರೆಸಿಕೊಳ್ಳುವ ಆಲೂರು ವೆಂಕಟರಾಯರು 1905ರಲ್ಲಿಯೇ ಕರ್ನಾಟಕದ ಏಕೀಕರಣ ಚಳುವಳಿಯನ್ನು ಪ್ರಾರಂಭಿಸಿದರು. ಕೆ. ಶಿವರಾಮ್ ಕಾರಂತ್, ಕುವೆಂಪು ಇತರ ದಿಗ್ಗಜರನ್ನು ಈ ಸಂದರ್ಭದಲ್ಲಿ ಸ್ಮರಿಸಬೇಕು. 1950ರಲ್ಲಿ ಭಾರತವು ಗಣರಾಜ್ಯವಾದ ನಂತರ ಭಾಷೆಗಳ ಆಧಾರದ ಮೇಲೆ ವಿವಿಧ ಪ್ರಾಂತ್ಯಗಳು ರಾಜ್ಯಗಳಾಗಿ ರೂಪಾಂತರಗೊಂಡವು. ಕನ್ನಡ ಮಾತನಾಡುವ ಪ್ರಾಂತ್ಯಗಳು ಸೇರಿ ಮೈಸೂರು ರಾಜ್ಯ ಉದಯವಾಯಿತು. ಕರ್ನಾಟಕ ರಾಜ್ಯದ ಮೊದಲ ಹೆಸರು ಮೈಸೂರು ಎಂದಾಗಿತ್ತು. 1956 ನವೆಂಬರ್ 1ರಿಂದ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. 1973 ನವೆಂಬರ್ 1ರಂದು ಮೈಸೂರು ರಾಜ್ಯವು ಕರ್ನಾಟಕ ಎಂಬ ಹೆಸರು ಪಡೆಯಿತು. ಇಂದಿಗೆ ಕರ್ನಾಟಕ ಎಂದು ನಾಮಕರಣವಾಗಿ 52 ವರ್ಷಗಳು ಪೂರ್ಣಗೊಂಡವು. ಕರ್ನಾಟಕ ಪದದ ಮೂಲ ಸಂಸ್ಕೃತಿಯಿಂದ ಬಂದಿದೆ. ಕರುನಾಡು ಎಂದರೆ ಕಪ್ಪು ಮಣ್ಣಿನ ನಾಡು ಎಂದರ್ಥ. ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ. ಕನ್ನಡಕ್ಕಾಗಿ ಕೊರಳೆತ್ತು, ಅಲ್ಲಿ ಪಾಂಚಜನ್ಯ ಮೊಳಗುತ್ತದೆ. ಕನ್ನಡಕ್ಕಾಗಿ ಕಿರುಬೆರಳೆತ್ತಿದರೆ ಸಾಕು, ಅಲ್ಲಿ ಗೋವರ್ಧನಗಿರಿ ಆಗುತ್ತದೆ ಎಂದು ಹೇಳಿದ ರಾಷ್ಟ್ರಕವಿ ಕುವೆಂಪು ಅವರನ್ನು ನೆನೆಯುತ್ತಾ, ಕನ್ನಡ ನಮ್ಮ ತಾಯಿ ಭಾಷೆ, ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಜಗತ್ತಿನಲ್ಲಿ ಅತಿ ಹಳೆಯ ಹಾಗೂ ಸಿರಿವಂತ ಭಾಷೆಗಳಲ್ಲಿ ಕನ್ನಡ ಒಂದು. ತಮಿಳು, ಸಂಸ್ಕೃತ, ಗ್ರೀಕ್ ಭಾಷೆಗಳಷ್ಟೇ ಪುರಾತನವಾದ ನಮ್ಮ ಕನ್ನಡ. ನಮ್ಮ ನಾಡಿನ ಗಂಗಾ, ಕಾವೇರಿ, ತುಂಗಭದ್ರಾ ಅಂತ ನದಿಗಳು, ಸಾಧು ಸಂತರು, ದಾಸರು, ಶಿವಶರಣರ ಸಾಹಿತ್ಯ ಎಲ್ಲವೂ ನಮ್ಮ ನಾಡಿನ ಶ್ರೀಮಂತಿಕೆಯನ್ನು ಎತ್ತಿ ತೋರಿಸುತ್ತದೆ. ಕನ್ನಡವು ಕರ್ನಾಟಕದ ಅಧಿಕೃತ ಭಾಷೆಯಾಗಿದೆ. ಇದು ದ್ರಾವಿಡ ಭಾಷೆಯಿಂದ ಬಂದಿದೆ. ಇದು 2500 ವರ್ಷಗಳಷ್ಟು ಹಳೆಯ ಭಾಷೆ ಈ ನಮ್ಮ ಕನ್ನಡ. 5ನೇ ಶತಮಾನದ ಹಲ್ಮಿಡಿ ಶಾಸನ ಈ ಭಾಷೆಯ ಹಳೆಯ ಲಿಖಿತ ಪುರಾವೆಗಳಲ್ಲಿ ಒಂದಾಗಿದೆ. ಕರ್ನಾಟಕವು ಸಾಹಿತ್ಯ, ಸಂಗೀತ, ನೃತ್ಯ, ನಾಟಕ, ಶಿಲ್ಪಕಲೆ ಎಲ್ಲದರಲ್ಲೂ ಅಗ್ರಗಣ್ಯವಾಗಿದೆ. ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ದೊರಕಿವೆ. ಯಕ್ಷಗಾನ, ದಸರಾ, ಕರಗ ಇವೆಲ್ಲವೂ ನಮ್ಮ ನಾಡಿನ ಸಾಂಸ್ಕೃತಿಕ ವೈಶಿಷ್ಟ್ಯ. ವಿಜ್ಞಾನದಿಂದ ಕ್ರೀಡೆಗಳವರೆಗೂ ಕನ್ನಡಿಗರು ತಮ್ಮ ಗುರುತನ್ನು ಮೂಡಿಸಿದ್ದಾರೆ. ಕನ್ನಡ ರಾಜ್ಯೋತ್ಸವ ಎಂದರೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಶಪಥ ಮಾಡುವ ದಿನ. ನಾವೆಲ್ಲರೂ ಕನ್ನಡವನ್ನು ಬರೀ ಮಾತಿನಲ್ಲೇ ಅಲ್ಲ, ನಡವಳಿಕೆಯಲ್ಲಿ, ಕಲಿಕೆಯಲ್ಲಿ ಹಾಗೂ ಕೆಲಸದಲ್ಲಿ ಪ್ರತಿಬಿಂಬಿಸುವಂತೆ ಶ್ರಮಿಸೋಣ. ನಮ್ಮ ಜೀವನ ಕಾಲವಿದ್ದಷ್ಟು ಕನ್ನಡಕ್ಕಾಗಿಯೇ ಸಾಯುತ್ತೇನೆ, ಕನ್ನಡಕ್ಕಾಗಿಯೇ ಬದುಕುತ್ತೇನೆ ಎಂಬ ಮನೋಭಾವನೆ ನಮ್ಮಲ್ಲಿರಬೇಕು. ಪ್ರಿಯ ಸ್ನೇಹಿತರೆ, ನಾವು ಕನ್ನಡಿಗರಾಗಿ ಕೇವಲ ಕನ್ನಡ ರಾಜ್ಯೋತ್ಸವದಂದು ಕನ್ನಡವನ್ನು ನೆನೆಸುವುದಲ್ಲ, ಪ್ರತಿದಿನ ನಮ್ಮ ಜೀವನದಲ್ಲಿ ಕನ್ನಡವನ್ನು ಬಳಸಬೇಕು. ಕನ್ನಡಿಗರ ಸ್ಫೂರ್ತಿಯ ಸಂಕೇತವಾಗಿರುವ ಹಳದಿ ಕೆಂಪು ಬಣ್ಣದ ಬಾವುಟಗಳನ್ನು ರಾಜ್ಯದ ಎಲ್ಲೆಡೆ ಹಾರಿಸಲಾಗುತ್ತದೆ. ಕನ್ನಡ ನಾಡಗೀತೆಯನ್ನು ಹಾಡಲಾಗುತ್ತದೆ. ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ಇಲ್ಲಿರುವುದು ಕೇವಲ ಮಣ್ಣಲ್ಲ, ಅದೊಂದು ಹೊನ್ನು. ಇಲ್ಲಿ ಹರಿಯುವುದು ಕೇವಲ ನದಿಗಳಲ್ಲ, ಅದು ಪ್ರತಿಯೊಬ್ಬ ಕನ್ನಡಿಗನ ಜೀವನಕ್ಕೆ ಹಾದಿ. ಎಲ್ಲಾದರೂ ಎಂದಾದರೂ ಇರು, ನೀ ಕನ್ನಡವ ಮರೆಯದಿರು ಎಂದು ಹೇಳುತ್ತಾ ನಮ್ಮ ಪುಟ್ಟ ಭಾಷಣವನ್ನು ಮುಗಿಸುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು. ಕನ್ನಡದ ಬಗ್ಗೆ ಹೇಳುತ್ತಾ ಹೋದರೆ ಪದಗಳೇ ಸಾಲುವುದಿಲ್ಲ, ವಿಷಯ ಮುಗಿಯುವುದಿಲ್ಲ, ಧ್ವನಿ ನಿಲ್ಲುವುದಿಲ್ಲ. ಅಷ್ಟು ವಿಶಾಲ ಕನ್ನಡ,
ಅಷ್ಟು ವಿಶೇಷ ನಮ್ಮ ಕನ್ನಡ. ಭಾಷಣ ಮಾಡಿದ ಆರ್ಯನ್ ಮತ್ತು ಅಕ್ಷರರವಿಗೆ ಧನ್ಯವಾದಗಳು. ಸಂಗೀತಕ್ಕೆ ನಮ್ಮಲ್ಲಿರುವ ಎಲ್ಲ ನೋವುಗಳನ್ನು ಮರೆಸುವ ಶಕ್ತಿ ಇದೆ. ಎಲ್ಲರ ಮನಸ್ಸನ್ನು ಮುದಗೊಳಿಸುತ್ತದೆ. ಸ್ವರ, ನಾದ, ಸುಮಧುರ ಪದಗಳ ಮಿಲನವೇ ಸಂಗೀತ. ಈಗ ನಿಮ್ಮೆಲ್ಲರ ಕಿವಿಗಳಿಗೆ ಇಂಪನ್ನು ನೀಡಲು ಬರುತ್ತಿದ್ದಾರೆ ತಪಸ್ವಿನಿ ಮತ್ತು ತಂಡದವರು. ಚಪ್ಪಾಳೆಯೊಂದಿಗೆ ಅವರನ್ನು ವೇದಿಕೆ ಮೇಲೆ ಸ್ವಾಗತಿಸೋಣ. ಕನ್ನಡ ರೋಮಾಂಚನವೇ ಕನ್ನಡ, ಕಸ್ತೂರಿ ನುಡಿದು ಕರುನಾಡ ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು ಪೂಜಿಸು. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಸರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ಮಾತಾಡು ದೇವರಿವಳು, ನಮ್ಮ ಕಾಪಾಡು ಗುರು ಇವಳು. ಜನುಮ ನೀಡುತ್ತಾಳೆ ನಮ್ಮ ತಾಯಿ, ಅನ್ನ ನೀಡುತ್ತಾಳೆ ಭೂಮಿ ತಾಯಿ. ಮಾತು ಕಲಿಸುತ್ತಾಳೆ ಕನ್ನಡ ತಾಯಿ, ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ, ಆರಾಧಿಸುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಡುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ, ಆರಾಧಿಸುವೆ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮನ್ನ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ಇದು ವಿಧಿ ತೋರಿಸುವ ಬಂಡಿ. ಕನ್ನಡ ರೋಮಾಂಚನವೇ ಕನ್ನಡ, ಕಸ್ತೂರಿ ನುಡಿದು ಕರುನಾಡ ಮಣ್ಣಿದು. ಚಿಂತಿಸು ವಂದಿಸು ಪೂಜಿಸು ಪೂಜಿಸು ಪೂಜಿಸು. ತಮ್ಮ ಸುಮಧುರ ಕಂಠದಿಂದ ನಮ್ಮೆಲ್ಲರನ್ನು ರಂಜಿಸಿದ ತಪಸ್ವಿನಿ ಮತ್ತು ತಂಡದವರಿಗೆ ಧನ್ಯವಾದಗಳು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ದೇವರು ಮೆಚ್ಚುವುದಿಲ್ಲ ಎಂಬ ಸಂದೇಶವನ್ನು ಸಾರಿದ ಪುಣ್ಯಕೋಟಿಯ ಬದುಕಿನ ಕಥೆಯನ್ನು ತಮ್ಮ ನೃತ್ಯ ರೂಪಕದ ಮೂಲಕ ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ ಶ್ರೇಯಸ್ ಮತ್ತು ತಂಡದವರು. ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸಿ. ತಲತಲಾಂತರಗಳಿಂದ ಕೇಳುತ್ತಾ ಬಂದಿರುವ ಮತ್ತು ಮುಂದಿನ ತಲೆಮಾರು ಕೇಳಲೇಬೇಕಿರುವ ಕಥೆ ಪುಣ್ಯಕೋಟಿಯ ಕಥೆ. ಇದು ಸತ್ಯದ ಕಥೆ, ಇದು ಪ್ರಾಮಾಣಿಕತೆಯ ಕಥೆ. ಪುಣ್ಯಕೋಟಿ ಕಥೆಯಲ್ಲಿ ಬರುವ ಸೌಮ್ಯ ಸ್ವಭಾವದ ಸಾತ್ವಿಕ ಗೋವು ಪುಣ್ಯಕೋಟಿ. ಖೂಳ ವ್ಯಾಘ್ರನ ಆಕ್ರಮಣಕ್ಕೆ ತುತ್ತಾಗಿ
ತನ್ನ ತಾಳ್ಮೆ, ಸಹನೆ ಮತ್ತು ಸತ್ಯನಿಷ್ಠೆಯಿಂದ ದುರುಳ ವ್ಯಾಘ್ರನ ಮನಸ್ಸನ್ನು ಪರಿವರ್ತಿಸುವ ಕಥೆ ಈ ಪುಣ್ಯಕೋಟಿಯ ಕಥೆ. ಪ್ರಾಮಾಣಿಕತೆ ಮತ್ತು ಸತ್ಯಪರತೆಯ ಮಹತ್ವವನ್ನು ಸಾರುವುದು ಈ ಹಾಡಿನ ಮುಖ್ಯ ಹಂದರ. ಹೃದಯವನ್ನು ಆರ್ದ್ರಗೊಳಿಸುವ ಈ ಸತ್ಯಪರತೆಯ ಕಥೆಯನ್ನು, ಸಾತ್ವಿಕ ಗೋವು ಪುಣ್ಯಕೋಟಿಯ ಕಥೆಯನ್ನು ಹೇಳುವ ಈ ಗೋವಿನ ಹಾಡನ್ನು ಈಗ ಕೇಳೋಣ ಬನ್ನಿ. ಧರಣಿ ಮಂಡಲ ಮಧ್ಯದೊಳಗೆ ಮಂಡಲ ಮಧ್ಯದೊಳಗೆ ಬೆರೆಯುತ್ತಿಹ ಕರ್ನಾಟ ದೇಶದೊಳಿರುವ ಕಾಳಿಂಗನೆಂಬ ಗೊಲ್ಲನ ಪರಿಯ ನಿಂತು ಪೇಳ್ವೆನು. ಧರಣಿ ಮಂಡಲ ಮಧ್ಯದೊಳಗೆ ಬೆರೆಯುತ್ತಿಹ ಕರ್ನಾಟ ದೇಶದೊಳಿರುವ ಕಾಳಿಂಗನೆಂಬ ಗೊಲ್ಲನ ಪರಿಯ ನಿಂತು ಪೇಳ್ವೆನು. ಎಳೆಯ ಮಾವಿನ ಮರದ ಕೆಳಗೆ ಕೊಳಲನೂದುತ ಕೊಲ್ಲಗೌಡನು ಬಳಸಿನಿಂದ ತುರುಗಳನ್ನು ಬಳಿಗೆ ಕರೆದನು ಹರುಷದಿ. ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ತಾಯಿ ಬಾರೆ ಪುಣ್ಯಕೋಟಿ ನೀನು ಬಾರೆ ಎಂದು ಗೊಲ್ಲನು ಕರೆದನು. ಗೊಲ್ಲ ಕರೆದ ದನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚೆಲ್ಲಿಸೂಸಿ ಹಾಲು ಕರೆಯಲು ಅಲ್ಲಿ ತುಂಬಿತು ಬಿಂದಿಗೆ. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು. ಮಧ್ಯದೊಳಗೆ ಅದ್ಭುತನೆಂದೆಂಬ ವ್ಯಾಘ್ರನು ಅಪ್ಪರಿಸಿ ಹಸಿ ಹಸಿದು ಬೆಟ್ಟದ ಕಿಪ್ಪಿಯೊಳು ತಾನಿದ್ದನು. ಸಿಡಿದು ರೋಷದಿ ಮೊರೆಯುತ್ತಾ ಹುಲಿ ಗುಡುಗುಡಿಸಿ ಭೋರಿಡುತ್ತ ಚಂಗನೆ. ತುಳುಕಳೆರಗಿದ ರಭಸ ಕಂಜಿ ಚೆದುರಿ ಹೋದವು ಹಸುಗಳು. ಕೋಟಿ ಎಂಬ ಹಸುವು ತನ್ನ ಕಂದನ ನೆನೆದುಕೊಂಡು ಮುನ್ನ ಹಾಲನು ಕೊಡುವೆನೆನು ತಾ ಚಂದದಿ ತಾ ಬರುತ್ತಿದೆ. ಒಂದು ದಿನ ಹುಲಿಯೇ ಕೇಳು ಕಂದನಿರುವನು ತೊಟ್ಟಿಯೊಳಗೆ ಒಂದು ನಿಮಿಷದಿ ಮೊನೆಯ ಕೊಟ್ಟು ಬಂದು ಸೇರುವೆ ನಿಲ್ಲಿಗೆ. ಹಸಿದ ವೇಳೆಗೆ ಸಿಕ್ಕಿದೊಡವೆಯ ವಶವ ಮಾಡದೆ ಬಿಡಲು ನೀನು ನುಸುಳಿ ಹೋಗುವೆ ಮತ್ತೆ ಬರುವೆಯ ಹುಸಿಯನಾಡುವೆ ಎಂದಿತು. ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು.
ಹುಲಿಗೆ ಚಂದದಿಂದ ಭಾಷೆ ಇತ್ತು ಕಂದ ನಿನ್ನನು ನೋಡಿ ಹೋಗುವೆನೆಂದು ಬಂದೆನು ತೊಪ್ಪಿಗೆ ಆರ ಮುನಿಯನ್ನು ಕುಡಿಯಲಮ್ಮ ಆರ ಸೇರಿ ಬದುಕಲಮ್ಮ ಆರ ಬಳಿಯಲಿ ಮಲಗಲಮ್ಮ ಆರು ನನಗೆ ಹಿತವರು ಆರ ಮುನಿಯನ್ನು ಕುಡಿಯಲಮ್ಮ ಆರ ಸೇರಿ ಬದುಕಲಮ್ಮ ಆರ ಬಳಿಯಲಿ ಮಲಗಲಮ್ಮ ಆರು ನನಗೆ ಹಿತವರು ಅಮ್ಮಗಳಿರ ಅಕ್ಕಗಳಿರ ನಿನ್ನ ತಾಯೊಡ ಹುಟ್ಟುಗಳಿರ ಕಂದ ನಿಮ್ಮವನೆಂದು ಕಾಣಿರಿ ತಬ್ಬಲಿಯ ನೀ ಕರುವನು ಮುಂದೆ ಬಂದರೆ ಹಾಯಬೇಡಿ ಹಿಂದೆ ಬಂದರೆ ಉದಯಬೇಡಿ ಕಂದ ನಿಮ್ಮವನೆಂದು ಕಾಣಿರಿ ಸಬ್ಬಲಿಯ ನೀ ಕರುವನು ಮುಂದೆ ಬಂದರೆ ಹಾಯಬೇಡಿ ಹಿಂದೆ ಬಂದರೆ ಉದಯಬೇಡಿ ಕಂದ ನಿಮ್ಮವನೆಂದು ಕಾಣಿರಿ ಸಬ್ಬಲಿಯ ನೀ ಕರುವನು ಕಪ್ಪಲಿಯು ನೀನಾದೆ ಮಗುವೆ ಹೆಬ್ಬುಲಿಯ ಬಾಯಲ್ಲಿ ಹೋಗುವೆ ನಿಬ್ಬರಾರುಣ ತೀರಿತೆಂದು ತಪ್ಪಿಕೊಂಡಿತು ಕಂದನ ಗೋವು ಕರುವನು ಬಿಟ್ಟು ಬಂದು ಸಾವಕಾಶವ ಮಾಡದಂತೆ ಗವಿಯ ಬಾಗಿಲ ಸೇರಿ ನಿಂತು ತವಕದಲ್ಲಿ ಹುಲಿಗೆಂದಿತು ಖಂಡವಿದೆಕು ಮಾಂಸವಿದೆಕು ಗುಂಡಿಗೆಯ ಬಿಸಿ ರಕ್ತವಿದೆಕು ಚಂಡ ವ್ಯಾಘ್ರನೆ ನೀನಿದೆಲ್ಲವನುಂಡು ಸಂತಸದಿಂದಿರು ಪುಣ್ಯಕೋಟಿಯ ಮಾತ ಕೇಳಿ ಕಣ್ಣ ನೀರನು ಸುರಿಸಿ ನೊಂದು ಕನ್ನೆಗಿವಳನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು ಕನ್ನೆಗಿವಳನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು ಎನ್ನ ಒಡ ಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆನು ಎನ್ನುತ್ತಾ ಹುಲಿ ಹಾರಿ ನೆಗೆದು ತನ್ನ ಪ್ರಾಣವ ಬಿಟ್ಟಿತು ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆ ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆ ಇದು ತಮ್ಮ ಅದ್ಭುತವಾದ ನೃತ್ಯ ರೂಪಕದಿಂದ ನಮ್ಮೆಲ್ಲರನ್ನು ರಂಜಿಸಿದ ಶ್ರೇಯಸ್ ಮತ್ತು ತಂಡದವರಿಗೆ ಧನ್ಯವಾದಗಳು.
ಪುಣ್ಯ ಮಾಡಿರಬೇಕು ಈ ನೆಲದಲ್ಲಿ ಜನಿಸೋಕೆ, ಗರ್ವ ಪಡಬೇಕು ಈ ಭಾಷೆ ಬಳಸೋಕೆ, ಹೆಮ್ಮೆ ಇರಬೇಕು ಈ ನಾಡು ಎನ್ನುವುದಕ್ಕೆ, ಕನ್ನಡದ ಕಹಳೆ ಮೊಳಗಲಿ ಆಗಸದೆತ್ತರಕ್ಕೆ. ಈಗ ಈ ಸುಂದರ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀಯುತ ಮೂಡಕೋಡು ಚಿನ್ನಸ್ವಾಮಿರವರನ್ನು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ 70ನೆಯ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಫಾದರ್ ಬಿನೋಯ್ರವರೇ, ಕನ್ನಡ ವಿಭಾಗದ ಮುಖ್ಯಸ್ಥರಾದ ಎಲಿಜಬೆತ್ ರಾಣಿಯವರೇ, ಇಲ್ಲಿ ನೆರೆದಿರುವ ಶಿಕ್ಷಕಿಯರೇ ಮತ್ತು ವಿದ್ಯಾರ್ಥಿಗಳೇ, ಇಲ್ಲಿ ಬಂದಾಗ ಈ ವಾತಾವರಣವನ್ನು ನೋಡಿ ಬಹಳ ಖುಷಿಪಟ್ಟೆ ನಾನು. ಇಷ್ಟೊಂದು ಸುಂದರವಾದ ಕ್ಯಾಂಪಸ್ ಮತ್ತು ಅನೇಕ ಸಂಸ್ಥೆಗಳು, ಸಾವಿರಾರು ವಿದ್ಯಾರ್ಥಿಗಳು ನೆಲೆಸಿರುವ ಈ ಪರಿಸರ ಮನಮೋಹಕವಾಗಿದೆ. ಇಷ್ಟೊಂದು ಶಿಸ್ತುಬದ್ಧವಾಗಿ ನಡೆಸ್ತಾ ಇರುವ ಎಲ್ಲ ಮುಖ್ಯಸ್ಥರುಗಳಿಗೂ ನಾನು ಮೊದಲು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಕನ್ನಡ ರಾಜ್ಯೋತ್ಸವ ನಮಗೊಂದು ಹಬ್ಬವಾಗಿದೆ. ಪ್ರತಿ ವರ್ಷವೂ ಹಬ್ಬದ ದಿನವನ್ನು ಸಂಭ್ರಮದಿಂದ ಆಚರಿಸ್ತೇವೆ. ಆಗಲೇ ಮಕ್ಕಳು ಅದರ ಇತಿಹಾಸವನ್ನು ಕುರಿತು ಹೇಳಿದರು. ಕನ್ನಡ ನಾಡು ಹೇಗಾಯಿತು, ಯಾವಾಗಾಯಿತು, ಕರ್ನಾಟಕ ಅಂತ ನಾಮಕರಣ ಯಾವಾಗಾಯಿತು ಅಂತೆಲ್ಲವನ್ನು ತಿಳಿಸ್ಕೊಟ್ಟಿದ್ದಾರೆ. ಆದರೆ ಈ ಭಾಷೆ ಇವತ್ತು ಸಂದಿಗ್ಧದಲ್ಲಿದೆ ಅಂತ ನನಗನ್ನಿಸುತ್ತೆ. ಕಳೆದ ಒಂದು 20 ವರ್ಷಗಳಿಂದ ಈಚೆಗೆ ಭಾಷೆಯ ಕುರಿತು ನಾವು ಯೋಚನೆ ಮಾಡುವಾಗ ಕಾಲದ ಜೊತೆಗೆ ಅದು ತನ್ನನ್ನು ತಾನು ಉಳಿಸಿಕೊಳ್ಳುವುದಕ್ಕೆ ಭಾಳ ಕಷ್ಟಪಡ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂದರೆ ಜಾಗತೀಕರಣ ಸಮಯದಲ್ಲೇ ನಮಗೆ ಗೊತ್ತಾಯಿತು, ಉದ್ಯೋಗಗಳು ನಮ್ಮ ಗಡಿಯಿಂದ ಆಚೆ ಹೊರಟೋದು. ಅಲ್ಲಿಗೆ ನಮ್ಮ ಮಕ್ಕಳು ಕೂಡ ವಲಸೆ ಹೋಗುವ ಅನಿವಾರ್ಯತೆ ಇತ್ತು. ಹಾಗಾಗಿ ಶಿಕ್ಷಣದಲ್ಲಿ ಕನ್ನಡ ತನ್ನ ಪ್ರಾಮುಖ್ಯತೆಯನ್ನು ಕಳ್ಕೊಳ್ತಾ ಬಂತು ಅಂತ ಅನಿಸುತ್ತೆ. ಶಿಕ್ಷಣದ ಉದ್ದೇಶ ಏನು? ಪೋಷಕರು ಯಾಕೆ ಮಕ್ಕಳನ್ನ ಓದಿಸ್ತಾರೆ? ಚೆನ್ನಾಗಿ ವಿದ್ಯಾವಂತರಾಗಬೇಕು, ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಯಾಕೆ ಬಯಸ್ತಾರೆ ಅಂದರೆ ಉದ್ಯೋಗಕ್ಕೋಸ್ಕರ. ಉದ್ಯೋಗಗಳು ಚೆದರಿ ಹೋದಾಗ ಆ ಸಂಪರ್ಕ ಭಾಷೆ ಬಹಳ ಮುಖ್ಯವಾಗತ್ತೆ. ಹಾಗಾಗಿ ಹಳ್ಳಿಗಳಲ್ಲೂ ಕೂಡ ಪೋಷಕರು ನಮ್ಮ ಮಕ್ಕಳು ಇಂಗ್ಲೀಷ್ ಕಲೀಲಿ ಅಂತ ಬಯಸ್ತಾ ಇದ್ರು. ಇಂಗ್ಲೀಷ್ ಮೀಡಿಯಮ್ಗೆ ಎಲ್ಲಿಲ್ಲದ ಬೇಡಿಕೆ ಬಂತು. ಹಾಗಾಗಿ ಕನ್ನಡ ಸೊರಗಿತು ಅಂತಲೇ ಹೇಳಬೇಕು. ಮತ್ತು ಅದಕ್ಕೂ ಪೂರಕವಾಗಿ ಸರ್ಕಾರಗಳೇನು ಮಾಡಿದ್ವು, ಎಲ್ಲ ಈಗ ಗ್ಲೋಬಲೈಸೇಷನ್ ಆಗ್ತಾ ಇದೆ, ಮಕ್ಕಳೆಲ್ಲ ಹೊರಗಡೆ ಹೋಗಬೇಕಾಗತ್ತೆ, ಹಾಗಾಗಿ ಇಂಗ್ಲೀಷ್ನೂ ಕಲಿಸೋದು ಅವಶ್ಯಕತೆ ಇದೆ ಅಂತ ಏನು ಮಾಡಿದರು, ಒಂದು ಭಾಷೆಯಾಗಿ ಪ್ರಾಥಮಿಕ ಶಾಲೆಯಿಂದಲೇ ಇಂಗ್ಲೀಷನ್ನು ಕಲಿಸೋಕ್ಕೆ ಶುರು ಮಾಡಿದರು. ಕೆಲವು ವರ್ಷಗಳಾಯಿತು, ಅದು ಸಾಲಲ್ಲ ಅಂತ ಪೋಷಕರು ಮತ್ತೆ ಪ್ರಾರಂಭ ಮಾಡಿದರು ಅವರ ಬೇಡಿಕೆಗಳನ್ನು. ಈಗ ಸರ್ಕಾರಿ ಶಾಲೆಗಳಲ್ಲೂ ಇಂಗ್ಲೀಷ್ ಮೀಡಿಯಮನ್ನು ತೆರೆದುಬಿಟ್ರು. ಸೊ ಹಳ್ಳಿಗಳಲ್ಲಿ ಕೂಡ ಕನ್ನಡ ಮತ್ತು ಇಂಗ್ಲೀಷ್ ಎರಡನ್ನೂ ಒಟ್ಟೊಟ್ಟಿಗೆ ಹೇಳ್ಕೊಡುವಾಗ ಯಾವುದನ್ನು ಆಯ್ಕೆ ಮಾಡ್ಕೋತಾರೆ? ತಮ್ಮ ಮಕ್ಕಳು ಹೆಚ್ಚು ವಿದ್ಯಾವಂತರಾಗಬೇಕು, ಹೆಚ್ಚು ಬುದ್ಧಿವಂತರಾಗಬೇಕು ಅಂತ ಅವರು ಇಂಗ್ಲೀಷನ್ನೇ ಆಯ್ಕೆ ಮಾಡೋಕ್ಕೆ ಶುರು ಮಾಡಿದ್ರು.
ಕನ್ನಡ ಒಂದು ಭಾಷೆಯಾಗಿ ಉಳ್ಕೊಂಡ್ಬಿಟ್ಟಿದೆ. ಸೊ ಇಂಥ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಭಾಷೆ ಬೆಳೆಯೋದು ಹೇಗೆ? ಕನ್ನಡ ವಾಸ್ತವಿಕವಾಗಿ ಜ್ಞಾನದ ಭಾಷೆ, ಅದು ವಿಜ್ಞಾನದ ಭಾಷೆ. ಆದರೆ ಅದು ಬೇರೆ ಪರಿಸ್ಥಿತಿಯಲ್ಲಿ ಕೆಲಸ ಮಾಡುವಾಗ, ಉದ್ಯೋಗ ಮಾಡುವವ್ರಿಗೆ ಅನನುಕೂಲವಾಗುತ್ತೆ ಅಂದ್ಬಿಟ್ಟು ಇಂಗ್ಲೀಷ್ ಕಲಿಯೋ ಅನಿವಾರ್ಯತೆ ಬಂದಿದೆ. ಅದಕ್ಕಾಗಿ ಕನ್ನಡವನ್ನು ಸಮರ್ಪಕವಾಗಿ ಬೆಳೆಸುವ ಅಗತ್ಯ ಇದೆ. ಕಳೆದ ವರ್ಷ ಕನ್ನಡದಲ್ಲಿ ಇಂಗ್ಲೀಷು ಮತ್ತು ವೈದ್ಯಕೀಯ ವಿಜ್ಞಾನಗಳನ್ನು ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯವನ್ನು ಕನ್ನಡದಲ್ಲಿ ಕಲಿಸಬೇಕು ಅಂತ ಸರ್ಕಾರ ಹೊರಟಿತು. ಆದರೆ ಅದು ಅಧಿಕಾರದ ಆಜ್ಞೆಯಲ್ಲೇ ಉಳ್ಕೊಳ್ತೇ ಹೊರತು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳಲಿಲ್ಲ. ಯಾಕೆ ಅಂದರೆ ಯಾರೂ ಮಕ್ಕಳು ಬರಲಿಲ್ಲ. ಒಬ್ಬನೇ ಒಬ್ಬ ಇಂಜಿನಿಯರಿಂಗ್ಗೆ ಅಡ್ಮಿಟ್ ಆದ, ಆತನಿಗೆ ಯಾರು ಸಹೋದ್ಯೋಗಿಗಳು ಸಹಪಾಠಿಗಳಿರಲಿಲ್ಲ, ಪಠ್ಯಪುಸ್ತಕಗಳಿರಲಿಲ್ಲ ಅಂತ ವಾಪಸ್ ಹೋಗಬೇಕಾಯ್ತು ಅಂತ. ಸೊ ಈ ಪರಿಸ್ಥಿತಿಯಲ್ಲಿ ಕನ್ನಡ ಬಂದಿದೆ. ಆದರೆ ಕನ್ನಡ ಸಂಸ್ಕೃತಿ ವಿಷಯದಲ್ಲಿ ಬಂದಾಗ ನಮಗೆಲ್ಲರಿಗೂ, ಇಲ್ಲಿ ಕೂತಿರೋ ಮಕ್ಕಳೆಲ್ಲರಿಗೂ ಬಹಳ ಮುಖ್ಯವಾದ್ದು ಅನಿಸುತ್ತೆ. ಸಂಸ್ಕೃತಿ ಅಂದ್ರೇನು? ಸಾಹಿತ್ಯ, ಸಂಗೀತ, ಕಲೆ, ಜಾನಪದ ಇತ್ಯಾದಿ ಅವೆಲ್ಲ ನಾವು ಹುಟ್ಟುತ್ತಾನೆ ಬಂದಿರೋವು. ಆ ಸಂಸ್ಕೃತಿ ತುಂಬ ಶ್ರೀಮಂತವಾಗಿದೆ, ನಮ್ಮ ಕನ್ನಡದ ಸಂಸ್ಕೃತಿ. ಮಕ್ಕಳೇ, ನಿಮಗೊಂದು ವಿಷಯ ಹೇಳಬೇಕು ಅಂದರೆ, ಆಗಲೇ ಭಾಳ ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ತಾ ಇದ್ದರು ಮಕ್ಕಳು. ನಾವು ಮಾತಾಡುವ ಅಥವಾ ನಾವು ಸಂವೇದಿಸುವ ಭಾಷೆ ಏನಿದೆ ಅದು ಮಾತೃಭಾಷೆ. ನೀವು ಏನೇ ಓದಿ, ಏನೇ ಕಲ್ತ್ಕೊಳ್ಳಿ, ಎಷ್ಟು ಎತ್ತರಕ್ಕೆ ಬೆಳೆಯಿರಿ, ಆದರೆ ನಮ್ಮ ಸಂವೇದನೆಗಳು ಉಂಟಾಗೋದು ನಾವು ಹುಟ್ಟಿದಾಗ ನಮ್ಮ ತಾಯಿಯಿಂದ ಕಲ್ತಿರುವ ಭಾಷೆಯಲ್ಲೇ ನಾವು ಸಂವೇದನೆಗೊಳ್ಳೋದು. ಸೊ ಅದು ಬಹಳ ಮುಖ್ಯ. ಆದ್ದರಿಂದ ನೀವು ಯಾವುದೇ ವಿಷಯಗಳನ್ನು ತಗೊಳ್ಳಿ, ಯಾವುದೇ ಪರಿಣತ ಭಾಷೆ ಇದರಲ್ಲಿ ವೃತ್ತಿಯಲ್ಲಿ ಹೋಗಿ, ಆದರೆ ನಿಮ್ಮ ಮಾತೃಭಾಷೆಯಲ್ಲಿ ಸಂವೇದಿಸಿ ಅದರಲ್ಲಿ ಓದುವುದನ್ನು ಬರೆಯುವುದನ್ನು ಕಲ್ತ್ಕೊಳ್ಳಿ ಅಂತ ನನ್ನ ಸಂದೇಶ. ಯಾಕೆ ಅಂದರೆ ಸಾಹಿತ್ಯ ಅಂದರೆ ಬದುಕು, ಬದುಕು ಅಂದರೆ ಸಾಹಿತ್ಯ. ಸಾಹಿತ್ಯ ಅಂದರೆ ಅದು ರಿಫ್ಲೆಕ್ಷನ್ ಆಫ್ ಲೈಫ್. ಸೊ ನೀವು ಸಾಹಿತ್ಯ ಓದಿದಷ್ಟು ನಿಮ್ಮ ಬದುಕನ್ನು ಹಸನು ಮಾಡಿಕೊಳ್ಳಬಹುದು. ಸಂಗೀತ ಕಲಿಸಿದಷ್ಟು ನೀವು ಮಾನವೀಕರಣಗೊಳ್ಳಬಹುದು. ಹೀಗಾಗಿ ಸಾಹಿತ್ಯ ಮತ್ತು ಸಂಗೀತ ಇತ್ಯಾದಿ ಕಲೆಗಳು ಜೀವನಕ್ಕೆ ಬಹಳ ಅಗತ್ಯ. ಸಾಹಿತ್ಯವನ್ನು ಓದಬೇಕು ಮತ್ತು ಅದರ ಬಗ್ಗೆ ಆ ಸಾಹಿತಿಗಳು ಅವರು ನಡೆಕೊಳ್ಳುವ ರೀತಿ ಮತ್ತು ಗ್ರಹಿಸುವ ರೀತಿ ಎಲ್ಲ ಬದಲಾಗತ್ತೆ. ಅದರಿಂದ ಸಂಸ್ಕೃತಿ ವಿಚಾರದಲ್ಲಿ ಎಲ್ಲರೂ ನಾವು ಎಚ್ಚೆತ್ತುಕೊಂಡು ಭಾಷೆಯನ್ನು ಬೆಳೆಸಬೇಕು, ಭಾಷೆಯನ್ನು ಉಳಿಸಬೇಕು ಅಂತ ಕೇಳ್ತೀನಿ. ಈಗ ಬೆಂಗಳೂರಿನಲ್ಲಿ ಏನಾಗಿದೆ, ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ, ಇಲ್ಲೇ ಇದ್ದೀರಾ ನೀವು. ವೈಟ್ ಫೀಲ್ಡ್ ಆಗಲಿ ಅಂಥ ಕಡೆ ಮಾತ್ರ ಪರಭಾಷೆ ಜನರು ಇರ್ತಾಯಿದ್ರು ಇಷ್ಟು ಸಲ ಇದುವರೆಗೆ. ಬೇರೆ ರಾಜ್ಯಗಳಿಂದ ಬಂದು, ಆಗಲೇ ಹೇಳಿದ್ನಲ್ಲ, ಉದ್ಯೋಗಕ್ಕಾಗಿ ಬೇರೆ ಬೇರೆ ಕಡೆ ಹೋಗೋಕ್ಕಾಗತ್ತೆ. ಅವರು ಬಂದು ಇಲ್ಲಿ ಸೇರಿಕೊಂಡು ಹಿಂದಿಯನ್ನು ಹೇರಕ್ಕೆ ಶುರು ಮಾಡಿದರು. ಕನ್ನಡದ ಜೊತೆಗೆ ಹಿಂದಿ ಬೇರೆ, ಇಂಗ್ಲೀಷಿನ ಜೊತೆಗೆ ಹಿಂದಿ ಬೇರೆ ಬಂತು. ಈ ಸಾಮಾನ್ಯವಾದ ಸಂವಹನ ಸಮಾಜದಲ್ಲಿ ಮನೆಯಿಂದ ಹೊರಗಡೆ ಹೋದಾಗ ಹಿಂದಿ ಹೇರುವ ಒಂದು ಭಯನೂ ಶುರುವಾಯಿತು. ಬರೀ ವೈಟ್ ಫೀಲ್ಡು ಎಲೆಕ್ಟ್ರಾನಿಕ್ ಸಿಟಿಲಲ್ಲ, ಈಗ ತೀರ ಕನ್ನಡ ಪ್ರದೇಶಗಳ ಒಳಗೆ ಕೂಡ, ಬೆಂಗಳೂರಿನ ಒಳಗಡೆ ಸಾಮಾನ್ಯ ಹೋಟೆಲ್ಗಳಲ್ಲಿ ಈಗ ಈಶಾನ್ಯ ರಾಜ್ಯದ ಮಕ್ಕಳು ಬಂದು ಅಲ್ಲಿ ಹೋಟೆಲಿಯರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಬೆಂಗಳೂರಿನ ಸಂಪೂರ್ಣ ಎಲ್ಲ ಭಾಗಗಳಲ್ಲೂ, ಎಲ್ಲ ಬಡಾವಣೆಗಳಲ್ಲೂ ಕೂಡ ನೀವು ಪೂರ್ಣ ಕನ್ನಡವನ್ನು ಕೇಳೋದು ಕಷ್ಟ ಆಗಿದೆ. ಒಂದು ಹೋಗಿ ಹೋಟೆಲ್ಗೆ ಹೋಗಿ ಕಾಫಿ ಕೇಳಬೇಕಾದ್ರೆ ಆಕೆ ಹಿಂದಿನಲ್ಲಿ ಕೇಳ್ತಾಳೆ, ಮತ್ತು ಉತ್ತರ ಕೊಡ್ತಾಳೆ. ಸೊ ಈ ರೀತಿ ಒಂದು ಚಿಂತಾಜನಕವಾದ ಸ್ಥಿತಿ ಏರ್ಪಟ್ಟಿರುವಾಗ ನಾವು ಕನ್ನಡಿಗರು ಏನು ಮಾಡಬೇಕು? ಕನ್ನಡವನ್ನು ಬಳಸಬೇಕು. ಕೇವಲ ಮನೇಲಷ್ಟೇ ಅಲ್ಲ, ಹೊರಗಡೆ ಕೂಡ ಕನ್ನಡದಲ್ಲಿ ಬಳಸಬೇಕು. ನಾವು ಯಾರು, ನಮಗೊಂದು ದೌರ್ಬಲ್ಯ ಇದೆ,
ಹೊರಗಡೆಯವರು ಯಾರೇ ಬಂದು ಯಾವ ಭಾಷೆಯಲ್ಲಿ ಮಾತಾಡ್ತಾರೋ ಆ ಭಾಷೆಯಲ್ಲೇ ನಾವು ಉತ್ತರ ಕೊಡೋಕ್ಕೆ ಶುರು ಮಾಡ್ತೀವಿ. ಅವರು ತಮಿಳಲ್ಲಿ ಮಾತಾಡಲಿ, ತೆಲುಗಲ್ಲಿ ಮಾತಾಡಲಿ, ನಾವು ಅದರಲ್ಲೇ ಉತ್ತರ ಕೊಡೋಕ್ಕೆ ನೋಡ್ತೀವಿ. ನಾವು ಹಾಗೆ ಮಾಡ್ದೇ ಕನ್ನಡದಲ್ಲೇ ಮಾತಾಡುವ ಪ್ರಯತ್ನ ಪಡಬೇಕು, ಅವರಿಗೆ ಕನ್ನಡ ಕಲಿಸುವ ಪ್ರಯತ್ನ ಪಡಬೇಕು. ಈಗ ಇತ್ತೀಚೆಗೆ ಬೆಳವಣಿಗೆ ಆಗ್ತಾ ಇದೆ. ನಮ್ಮ ಅಭಿವೃದ್ಧಿ ಪ್ರಾಧಿಕಾರದವರು ಆ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಬೇರೆ ಬೇರೆ ಬಡಾವಣೆಗಳಲ್ಲಿ ಕನ್ನಡ ಕಲಿಸುವ ಶಾಲೆಗಳನ್ನು ತೆರೀತಾ ಇದ್ದಾರೆ. ಅಂದರೆ ಇತ್ತೀಚೆಗಂತೂ ಈಗ ಕಂಪ್ಯೂಟರ್ನಲ್ಲಿ ಕೂಡ AI ಅಂತ ಬಂದಿದೆ. ಅದರಲ್ಲಿ ಕೆಲವು ಆ್ಯಪ್ಗಳಿದ್ದಾವೆ, ಕನ್ನಡ ಬೇಗ ಕಲಿಸುವಂಥ ಒಂದು ವ್ಯವಸ್ಥೆ ಎಲ್ಲ ಇದೆ. ಹೀಗಿರುವಾಗ ಎಲ್ಲ ಭಾಷೆಗಳು ಬೆಳೆಯೋ ಸಾಧ್ಯತೆ ಇದೆ. ಆದರೆ ಇಂಗ್ಲೀಷ್ ಬಂತು, ಹಿಂದಿ ಬಂತು ಅಂತ ನಾವೇನು ಹೆದರಬೇಕಾಗಿಲ್ಲ. ಕನ್ನಡವನ್ನು ಬಳಸೋದ್ರ ಮುಖಾಂತರ, ಹೆಚ್ಚು ಬಳಸುವುದರ ಮುಖಾಂತರ, ಮತ್ತು ಮನೆಯ ಒಳಗಲ್ಲದೆ ಹೊರಗಡೆ ಕೂಡ, ಮತ್ತು ಕಚೇರಿಗಳಲ್ಲಿ ಬರೆಯೋದ್ರ ಮುಖಾಂತರ, ಕೇವಲ ತಂತ್ರಜ್ಞಾನವನ್ನು ನಾವು ಕಂಪ್ಯೂಟರ್ಗೆ ಕನ್ನಡದಲ್ಲಿ ಕಲಿಸಿಲ್ಲ. ಹಾಗಾಗಿ ನೀವು ಉಪಯೋಗಿಸಬೇಕಾದ ಅನಿವಾರ್ಯತೆ ಇದ್ದಾಗ ಬಳಸಿ. ಆದರೆ ಕಚೇರಿಗಳಲ್ಲಿ ಕೂಡ, ನೀವು ಕೆಲಸ ಮಾಡುವ ಸ್ಥಳಗಳಲ್ಲಿ ಕೂಡ ಎಲ್ಲಿ ಸಾಧ್ಯವೋ, ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಹೆಚ್ಚು ಕನ್ನಡ ಬಳಸಬೇಕು ಅಂತ ನಾನು ಕೇಳ್ಕೊತೀನಿ. ಇದು ಅನಿವಾರ್ಯವಾಗಿದೆ ಈಗ ಎಲ್ಲ ದೇಶಗಳಲ್ಲೂ, ಎಲ್ಲ ರಾಜ್ಯಗಳಲ್ಲೂ. ಈ ಬಹುರಾಷ್ಟ್ರೀಯ ಕಂಪನಿಗಳು ಬಂದ ಮೇಲೆ ಅದು ನಾವು ಇಂಥದೇ ಭಾಷೆಯಲ್ಲಿ ನೀವು ಮಾತಾಡಿ, ಇಂಥದೇ ಭಾಷೆಯನ್ನು ನೀವು ಕಲಿಯಿರಿ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ನಾವೇ ಅವರಿಗೆ ಉತ್ತೇಜಿಸಿ ಕನ್ನಡವನ್ನು ಬಳಸೋ ಹಾಗೆ ಮಾಡಬೇಕು. ಕನ್ನಡ ನಾಡು ಒಂದು ಒಟ್ಟಾಗಿ ಭಾಷೆಯ ಮುಖಾಂತರ ಹಿಡಿದಿಡುವ ನಾಡಾಗಬೇಕು. ಇದು ಬರಿದಾಗಬಾರ್ದು ಹಾಗೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪಾಶ್ಚಾತ್ಯ ದೇಶಗಳಲ್ಲಿ ಒಂದು ಏನಿದೆ ಅಂದರೆ, ಈ ಶಾಲೆಗಳಲ್ಲಿ ತಮ್ಮ ಅಧಿಕೃತ ಧರ್ಮ ಏನಿದೆ ಅದರ ಜೊತೆಗೆ ಇನ್ನೊಂದು ಬೇರೆ ಧರ್ಮವನ್ನು ಕಲಿಸ್ತಾರೆ. ಅವರು ಸ್ಟಡಿ ಮಾಡಬೇಕಾಗಿರುತ್ತೆ. ಈಗ ಒಬ್ಬ ಕ್ರೈಸ್ತ ವಿದ್ಯಾರ್ಥಿ ಇದ್ದರೆ ಆತ ಬೇರೆ ಯಾವುದೋ ಬೌದ್ಧವೋ ಹಿಂದೂನೋ ಒಂದು ಮುಸ್ಲಿಂ ಧರ್ಮವನ್ನು ಕಲಿಯೋ ಅನಿವಾರ್ಯತೆ, ಅದು ಕಂಪಲ್ಸರಿ ಸಬ್ಜೆಕ್ಟ್ಸ್ ಮಾಡಿರ್ತಾರೆ. ಹಾಗೆಯೇ ಭಾಷೆ, ಮಾತೃಭಾಷೆ ಯಾವುದೇ ಇದ್ರೂ ಅವರು ಇನ್ನೊಂದು ಭಾಷೆಯನ್ನು ಕಂಪಲ್ಸರಿಯಾಗಿ ಕಲಿಯೋ ಒಂದು ವ್ಯವಸ್ಥೆ ಇದೆ ಅಲ್ಲಿ. ಸೊ ಈ ರೀತಿಯ ನಮ್ಮ ದೇಶದಲ್ಲಿ ಕೂಡ ಈ ಥರ ವ್ಯವಸ್ಥೆಯನ್ನು ತಂದು ಬಹುಭಾಷಿಕರನ್ನಾಗಿ ಮಾಡೋದು ನಮಗೆ ಅನಿವಾರ್ಯವಾಗಿದೆ. ಈಗ ನಮ್ಮ ವಿದ್ಯಾರ್ಥಿಗಳೆಲ್ಲರೂ ಬಹುಭಾಷಿಕರಾಗಬೇಕು. ಯಾಕೆ ಮಕ್ಕಳೆಲ್ಲ ಗಲಾಟೆ ಮಾಡ್ತಿರೋ ಹಾಗಿದೆ, ಅರ್ಥ ಆಗ್ತಾ ಇಲ್ವ ಭಾಷಣ? 1-2 ನಿಮಿಷದಲ್ಲಿ ಮುಗಿಸ್ತೀನಿ. ಸೊ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಕನ್ನಡವನ್ನು ಹೆಚ್ಚು ಬಳಸೋಣ. ಇವತ್ತು SFS ಪಬ್ಲಿಕ್ ಶಾಲೆಯವರು ನಡೆಸಿದ ಈ ಕಾರ್ಯಕ್ರಮ ಬಹಳ ಶಿಸ್ತುಬದ್ಧವಾಗಿದೆ ಮತ್ತು ತುಂಬ ಶ್ರೀಮಂತವಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರಿಗೂ, ಸಂಬಂಧಪಟ್ಟ ಎಲ್ಲರಿಗೂ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಶುಭಾಶಯಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಕನ್ನಡಾಂಬೆ, ಜೈ ಹಿಂದ್. ತಮ್ಮ ಮೌಲ್ಯಯುತ ಮಾತುಗಳಿಂದ ನಮ್ಮೆಲ್ಲರನ್ನು ಹುರಿದುಂಬಿಸಿದ ಮುಖ್ಯ ಅತಿಥಿಗಳಿಗೆ ಧನ್ಯವಾದಗಳು. ಕಟು ಕಲ್ಲಲ್ಲೂ ನಾದ ಹೊಮ್ಮುವುದು ಹಂಪೆಯಲ್ಲಿ, ಪಾಪ ತೊಳೆಯುವಳು ಮುಳುಗೆದ್ದರೆ ನೀ ಕಾವೇರಿಯಲ್ಲಿ, ಪಂಪರನ್ನರ ಕಾವ್ಯದ ರುಚಿ ನೀನೊಮ್ಮೆ ಸವಿ, ಕನ್ನಡ ನುಡಿ ಆಹಾ ನುಡಿದರೆ ಬಾಯಲು ಸಿಹಿ. ಈಗ ನಮ್ಮ ಶಾಲೆಯ ಪ್ರಾಂಶುಪಾಲರಾದ, ಎಲ್ಲರಿಗೂ ಮಾರ್ಗದರ್ಶಕರಾದ, ಆದರ್ಶ ವ್ಯಕ್ತಿತ್ವವುಳ್ಳ ವಂದನೀಯ ಗುರುಗಳಾದ ಬಿನೋಯ್ರವರು ಈ ಕಾರ್ಯಕ್ರಮವನ್ನು ಕುರಿತು ಮಾತನಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ. ಒಳ್ಳೆಯ ಭಾಷಣವನ್ನು ಮಾಡಿ ನಮಗೆ ಪ್ರಚೋದನೆ ಮಾಡಿದ ಚಿನ್ನಸ್ವಾಮಿ ಅವರಿಗೆ ತುಂಬ ಹೃದಯದಿಂದ ವಂದನೆಗಳು. Respected Chief Guest, my dear teachers and my dear students, today we are celebrating the Karnataka Rajyotsava Day, and today's our Chief Guest of the day has given us a beautiful message about the importance of the language. When we are in Karnataka, we learn the language, understand the language, live with the language, and promote the language. We need to promote the language so that, because otherwise, what you said, languages will come to an end. It will die off.
We should never allow any language to die off. When people come from different parts of the country or any other countries, when they come to a particular state, they should learn the language of the state and promote the language of the state. That is a message he has given to us. And I just wanted to compliment with that too. In our school, we all are students from different states, and when we are mingling each other, though we speak English in the campus here, but when we go outside, when we speak with others, if possible, from our end, promote the language Kannada. I heard the last few years, I also told about myself, about the learning the language. It is quite tough. It's not that easy. For a non-Kannadiga to come here and to learn the language is not that easy. But the toughness of the learning, it gives a lot of beauty to the life itself. Learning multiple languages, and be it any other language, is always a boost for us, as well as in ourselves we can say that I know multiple languages, I can communicate, I can read, I can write. Recently, I was just listening to a anchor, and that lady who was on the stage, she knows almost 20 languages, very young girl. Almost 20 languages she knows. She knows how to write, how to read, how to speak. Good in dance, good in music. And the audience were mesmerized because of the proficiency of her, the language which she learned from the different places where she traveled or moved around. But in a very young age, she has been learning the languages and a thirst for the language, thirst to learn many more languages. And that is the first thing I just want to share with you. Second thing I just want to share with you is that when we are here, be it in a state of Karnataka, or in Kerala, or in Tamil Nadu, or Andhra, or any other Maharashtra, Madhya Pradesh, be it any state, we all have sentiments and feelings. It's always nice to have a feeling and sentiments. But doesn't mean that it is just hoisting the flag, wearing this, the color of the state, or singing the songs, and just making some noise here and there, is not the meaning of Karnataka Rajyotsava. It's my personal observation. Yesterday, I was traveling from HSR layout to the city here, Electronic City. In front of me, there was a car. And the car, it's a heavy traffic, and the car behind, there is a flag. You get just tied up. The flag is so high that it is bending all the time. Behind the car, there are so many two-wheelers. I was thinking, suppose this flag is bending and it is breaking, it will just hit on the eye of a person, 100%. Or it will hit somebody else, and that person will collapse and topple down. Many of them will get killed. No, giving a sentiments, feelings, everybody has got in the heart. I too have a feeling. You all have got a feelings. Doesn't mean that that is to be exhibited at the cost of a destruction, at the cost of telling that I want only Kannada, I want only this, that day only that flag should be there in and around, that day only that song should be sung in and around, that day only that one should happen here. That is called, I don't know what is the meaning of it when we hold it. But instead of that, a pluralism, an understanding of pluralism, should be there. You should understand, if I tie that big stick with a flag, am I destroying the life of another person on the road? If it can break, it can fall on somebody else, am I destroying the life of another person,
a gentleman, maybe he has got a family of a wife and children. A death on the road can happen. So, my humble suggestion, just when I move around the campus here, there are so many things we can do to develop the state, develop the language. First, we have the library here. We can go to the library, read the books of like Kannada, and that library period we can make use of it. And at the same time, we can buy the books of Kannada books and keep it at home as our treasure hunt. We can keep it. I can say, for 35 years or 40 years, I lived in Karnataka. I have some books of Kannada. I have got, personally, I have got few books. That's why I'm telling you can have some books. Second thing, you can take care of the nature that is before us. The whole of India, one of the state is Karnataka, where we all live in. Take care of the state where we live in. You can see in and around. Simply just that day itself, November 1st itself, I saw. Just throwing papers, wrappers, anything comes in the hand. Even bottles also. Maybe the Kritu I can understand. But even then, what sense we have got towards the Mother Earth, the Karnataka Rajya we call. How much feeling we have got. You look around. Service road if you go, how much dirty that road is. If we all put the hand, I usually, when I go to hospital side, I pick up whatever possible from my end, or towards the body, I side to pick up, put in the pocket. I don't want to show anybody. Come here, I put in the waste bin. So how many of us take care? There are trees and plants in and around. How many of us take care of this? We move around from in this state, from district to district, for picnic, excursions, for going and staying in different places. There are rivers, there are beautiful seashore is there in the northern part. How many of you take care of those things which are where we go? How much time we spend to take care of? We see so many things. And what we do, we also put it something there, contribute to the waste of the state of Karnataka, and we come back. But make it a clean, green, neat state. Let others, those who come here, the foreigners or the outside people should say, this is the beautiful state of Karnataka, this is a beautiful city of Bangalore. We should develop it. In children, we are 13,000 students in the campus. And 2,800 students are here in ICSE. And teachers, 210 are teaching and non-teaching faculty. Why don't we put our heart and soul? We bend our body. We plant something. We take care of the nature so that let the young generation breathe good air of Karnataka. Instead of keeping so much of sentiments regarding the flag, the song, and the things like that. Have a culture to develop my state to the extent of telling the others that this is a beautiful state, come here. Bani illi badukuvudu. You can invite others, you can tell them, come and stay here. This is a beautiful state. I hope my thoughts might have been, some may be disturbing somebody, but I should say that this is a fact of my heart. I am feeling for this state where I lived more than 15 or 20 years I lived in this state. So that is my feeling for this state. Because I lived in northern part of Canada where I also, in that 5 acres of land, what we can do, we have done it. Here also what I can do, I am doing from my end. Everybody puts a hand together. We can make this a beautiful one. Thank you. I just would like to thank the students and the class teachers of class 8th C, D, and E for their, you have seen the performance on the stage. You know, within the limited short time, they put up a show that is with a lot of effort and hard work of theirs. You know, they too, students participated in the Kritua, I understand. And in spite of all the difficulties, they stayed by and they came in the morning, they practiced, rehearsed, and a big round of applause goes to them. Give them a big round of applause. Let's be generous. Let us, our class, be generous enough. I would like to thank the teacher in charge, the in charges, Elizabeth Rani, Shalini Deborah, Shara, and Martina, and the entire Kannada department
for their meticulous planning and executing the day as we have planned it earlier too. It was on November 1st, but postponed to November 3rd with the department's consents. So we would like to give them, all of them, a big round of applause. Still noted, some of you are not clapping at all. Thank you. Thanks to Sarada ma'am, you have seen the beautiful dances of the students, and Reha and Gohini for the music. Give them also a big round of applause. Thank you. The backdrop, we have seen the art department. I would like to sincerely thank the art department, Sandeep, and all the crew members, as well as the physical education, Ashwini and the entire physical education department for the discipline and the way it is being conducted. Thanks to the physics and the biology department for the beautiful decoration. You know, yesterday it was Sunday, we can understand, and day before yesterday, Krituba teachers are tired. But even then, they came early morning, 6 o'clock. They came in the morning and they decorated these flowers. I would like to thank the biology and the physics department, entire faculty members. Also thanks to the gender coordinator, the coordinators, and all of the teaching and non-teaching faculty members for making this day a colorful one. A big thanks. Now, thank you. Now, after this program is ending, we have the students of 10th and 12th are appearing for their model exams. So kindly be silent throughout the day, because when they finish the exam, it is an exam of 3 hours exam. So make sure that we be gentle and humble enough to maintain a decorum of discipline in the campus here. Thank you. ತಮ್ಮ ಮೂಲ್ಯ ಮಾತುಗಳಿಂದ ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡಿದ ವಂದನೀಯ ಗುರುಗಳಾದ ಬಿನೋಯ್ರವರಿಗೆ ಧನ್ಯವಾದಗಳು. ಆ ಭಾಷೆ ಈ ಭಾಷೆ ಎಂದು ಸಾವಿರಾರು ಭಾಷೆ ಕಲಿಯಿರಿ, ಅದು ನಗಣ್ಯ. ರಸಮಾಧುರ್ಯ ತುಂಬಿರುವ ನಿಮ್ಮ ಮಾತೃಭಾಷೆ ಕಲಿಯಿರಿ, ಅದು ಅಗ್ರಗಣ್ಯ ಎನ್ನುತ್ತಾ ಈಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಲು ರಿಷಿಕಾ ಮತ್ತು ಯಶವಂತರವರನ್ನು ಕೇಳಿಕೊಳ್ಳುತ್ತೇನೆ. ಸಮಸ್ತ ಕನ್ನಡ ಕುಲಬಾಂಧವರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ನಾಡಿದು ಸುಂದರ, ಕನ್ನಡ ಜನತೆ ಮಂದಿರ, ಕನ್ನಡ ವಾಣಿಯು ಸುಮಧುರ, ಕನ್ನಡ ನಾಡ ಏಳಿಗೆ ನಮ್ಮ ಗುರಿ. ಇಂದಿನ ಸುಮಧುರ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ತಮ್ಮ ಅಮೂಲ್ಯವಾದ ಮಾತುಗಳಿಂದ ನಮ್ಮೆಲ್ಲರ ಮನಸ್ಸಿನಲ್ಲಿ ಕನ್ನಡಾಭಿಮಾನ ಮೂಡಿಸಿ ಹಾಗೂ ಸ್ಫೂರ್ತಿದಾಯಕ ಹಿತನುಡಿಗಳ ಮೂಲಕ ನಮ್ಮೆಲ್ಲರ ಹೃದಯದಲ್ಲಿ ಕನ್ನಡ ಪ್ರೀತಿ ಮತ್ತಷ್ಟು ಬಲಪಡಿಸುವಂತೆ ಮಾಡಿದ ಗೌರವಾನ್ವಿತ ಮೂಡ್ನಾಕುಡು ಚಿನ್ನಸ್ವಾಮಿ ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಅವರಿಗೆ ನಮ್ಮ ಪ್ರಾಂಶುಪಾಲರಾದ ಸನ್ಮಾನ್ಯ ವಂದನೆಯ ಗುರುಗಳಾದ ಬಿನಾಯ್ರವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವು ಯಶಸ್ವಿಯಾಗಲು ಸಕಲ ರೀತಿಯಲ್ಲಿ ಮಾರ್ಗದರ್ಶನ ನೀಡಿದ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಸನ್ಮಾನ್ಯ ವಂದನೀಯ ಗುರುಗಳಾದ ಬಿನೋಯ್ರವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಹಾಜರಾದ ನನ್ನ ನೆಚ್ಚಿನ ಎಲ್ಲ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರಿಗೂ, ನನ್ನ ನೆಚ್ಚಿನ ಸಹಪಾಠಿ ಮಿತ್ರರಿಗೂ, ಪೋಷಕರಿಗೂ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ತುಂಬು ಹೃದಯದ ವಂದನೆಗಳು. ಕನ್ನಡ ನಮ್ಮ ಜೀವನಾಡಿ, ಅದರ ಉಳಿವು ನಮ್ಮ ಹೊಣೆ. ಕನ್ನಡದ ಬೆಳಕು ಜಗದೆಲ್ಲೆಡೆ ಹರಡಲಿ. ಜೈ ಹಿಂದ್, ಜೈ ಕರ್ನಾಟಕ. ವಂದನಾರ್ಪಣೆ ಮಾಡಿದ ರಿಷಿಕಾ ಮತ್ತು ಯಶವಂತರವರಿಗೆ ಧನ್ಯವಾದಗಳು. ಎಲ್ಲೆಲ್ಲೂ ಉಸಿರಬೇಕು ನಮ್ಮ ನುಡಿ ಕನ್ನಡ, ಸಿರಿನಾಡನ್ನು ಕಟ್ಟಲಿಕ್ಕೆ ಬನ್ನಿ ನಮ್ಮ ಸಂಗಡ. ಎಲ್ಲೆಲ್ಲೂ ಮೊಳಗಬೇಕು ಕನ್ನಡ ಕನ್ನಡ, ಕನ್ನಡ ಕನ್ನಡ, ಬನ್ನಿ ನಮ್ಮ ಸಂಗಡ. ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು.